ಚಿಕ್ಕಬಳ್ಳಾಪುರ ಒಬ್ಬ ದಿನಗೂಲಿ ನೌಕರ ಬಾಬು ಎನ್ನುವರು ಒಂದು ಡೆತ್ ನೋಟ್ ಬರೆದು ನನಗೆ ನನ್ನ ಸಾವಿಗೆ ಕಾರಣ ಇವರೇ ಅಂತ ಒಂದು ಡೆತ್ ನೋಟ್ ಬರೆದು ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ಆ ಡೆತ್ ನೋಟು ಪೊಲೀಸ್ನವರು ಏನಿದೆ ಅಂತ ತನಿಖೆ ಮಾಡ್ತಾರೆ. ಅದರ ಬಗ್ಗೆ ಏನು ಕಾನೂನು ಕ್ರಮ ಇದೆ ಕೈಗೊಳ್ತಾರೆ. ಈಗ ಈ BJP ಮುಖಂಡರು ನಮ್ಮ ಸುಧಾಕರ್ ಸತ್ಯ ಹರಿಶ್ಚಂದ್ರರು ಅವರು ಯಾವುದೇ ದುರಾಡಳಿತ ನಡೆಸಿಲ್ಲ. ಅವರ ಕಾಲದಲ್ಲಿ ಅವರು ಅಂಥ ವ್ಯಕ್ತಿ ಅಲ್ಲ. ಅವರು ಅಭಿವೃದ್ಧಿಯ ಹರಿಕಾರ ಎಂದು ಅವರ ಮೇಲೆ ಯಾವುದೇ ಕ್ರಮ ಜರುಗಿಸಬಾರ್ದು ಅಂಥೇಳಿ BJP ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಈಗ ಡೆತ್ ನೋಟಲ್ಲಿರುವ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸ್ನವರು ತನಿಖೆಯನ್ನು ಮಾಡ್ತಾರೆ. ಅದರ ಬಗ್ಗೆ ಕಾನೂನು ಕ್ರಮ ಏನು ಮಾಡಬೇಕು ಅಂತ ಪೊಲೀಸ್ ಇಲಾಖೆ ತೆಗೆದುಕೊಳ್ಳುತ್ತೆ. ಇಂಥ ಒಂದು ಘಟನೆಯಲ್ಲಿ BJP ಮುಖಂಡರು ಸಮರ್ಥಿಸಿಕೊಳ್ಳೋದು ಎಷ್ಟು ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡ್ತಾಯಿದ್ದೀನಿ. ಇವತ್ತು ಒಂದು ದಲಿತ ಕುಟುಂಬ, ಅವರು ನಾಗೇಶ್ ಆಗ್ಬೋದು, ಮಂಜುನಾಥ್ ಆಗ್ಬೋದು, ಸುಧಾಕರ್ ಹೆಸರು ಬರ್ತಿದ್ದಾನೆ ಅಂತಂದರೆ ಅದರಲ್ಲಿ ಏನೋ ಒಂದು ಕನೆಕ್ಷನ್ ಇರುತ್ತೆ ಅಂತ ಲೆಕ್ಕ. ತನಿಖೆಯಿಂದ ಹೊರಬರಲಿ. ಈಗ ಸುಧಾಕರ್ ಏನೂ ತಪ್ಪಿಲ್ಲ ಅಂತಂದರೆ ಅವರು ಪೊಲೀಸ್ನವರು ಅದನ್ನು ರಿಪೋರ್ಟನ್ನು ಮಾಡ್ತಾರೆ. ಅದರ ಬಗ್ಗೆ ಮುಖಂಡರು ಹೇಳೋದಲ್ಲ, ಪೊಲೀಸ್ ತನಿಖೆಯಿಂದ ಗೊತ್ತಾಗಲಿ, ಆಮೇಲೆ ಕಾನೂನು ಕ್ರಮ ಏನಿದೆ ತಗೊಳ್ತಾರೆ. ಇದರ ಬಗ್ಗೆ ಸುಧಾಕರ್ ಬಗ್ಗೆ ಈಗಾಗಲೇ ಜನರಿಗೆಲ್ಲ ಗೊತ್ತಿದೆ. ಅವರು ಏನು, ಅವರ ದುರಾಡಳಿತ ಏನು, ಅವರಿದ್ದಾಗ ಯಾವ ಥರ ಸಾರ್ವಜನಿಕರ ಮೇಲೆ, ಕೆಲವು ಮುಖಂಡರ ಮೇಲೆ ಮೊಕದ್ದಮೆಗಳನ್ನು ದಾಖಲಿಸಿ ಅನೇಕ ಜನರನ್ನ ಜೈಲಿಗೆ ಕಳಿಸಿದರು. ಅದೆಲ್ಲ ಗೊತ್ತಿರೋ ವಿಷಯನೇ. ಮತ್ತು ಅವರ ಒಂದು ಆಡಳಿತಾವಧಿಯಲ್ಲಿ ಭ್ರಷ್ಟಾಚಾರ ನಡೆಸಿರೋದು ಎಲ್ರಿಗೂ ಗೊತ್ತಿದೆ. ಇವತ್ತು ಕೋವಿಡ್ ಸಮಯದಲ್ಲಿ ಏನೇನು ಮಾಡಿದ್ರು, ಎಷ್ಟು ಸಾವಿರ ಕೋಟಿ ಆಸ್ತಿಯನ್ನು ಮಾಡಿದ್ದಾರೆ. ಈ ಥರ ಅನೇಕ ಒಂದು ದೂರುಗಳು ಅವರ ಮೇಲೆ ಇದೆ. ಈಗ ನಾವು ಮೊದಲು ಯಾವ ಪಕ್ಷದಲ್ಲಿದ್ದರು, ಅವರು ಯಾವುದಕ್ಕೋಸ್ಕರ ಪಕ್ಷಾಂತರ ಮಾಡಿದ್ರು, ಹಣಕ್ಕಾಗಿ ಮಾಡಿದ್ರ ಇಲ್ಲ ಅಧಿಕಾರಕ್ಕಾಗಿ ಮಾಡಿದ್ರ, ಈಗ ಇವೆಲ್ಲ ಜನರಿಗೆ ಎಲ್ಲ ವಿಷಯಗಳು ಗೊತ್ತಿದೆ. ಇದರ ಬಗ್ಗೆ BJP ಮುಖಂಡರು, ಅವರ ಸತ್ಯ ಹರಿಶ್ಚಂದ್ರರು ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂಥೇಳೋದಕ್ಕೆ ಇವರೇನು ಇನ್ವೆಸ್ಟಿಗೇಷನ್ ಆಫೀಸರ್ಗಳಿವರು. ಈಗ ಡೆತ್ ನೋಟಲ್ಲಿ ಏನೇ ಅದ್ರ ಬಗ್ಗೆ ಪೊಲೀಸ್ನವ್ರು ಕ್ರಮ ಕೈಗೊಳ್ಳಿ. ತಪ್ಪಿದ್ದರೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ, ತಪ್ಪಿಲ್ಲದೆ ಇದ್ದರೆ ಬಿಡ್ತಾರೆ. ಈಗ ಅದರ ಬಗ್ಗೆ ಈ ಥರ ಮುಖಂಡರು BJPಯವರು ಮಾಡಿರೋದು ಸರಿಯಿಲ್ಲ. ಏನು ಪೊಲೀಸ್ ಇಲಾಖೆ ಇದೆ ಅದು ಏನು ಕಾನೂನು ಕ್ರಮ ಕೈಗೊಳ್ಳಲಿ ಅಂತ ನಾನು ಈ ಸಂದರ್ಭದಲ್ಲಿ ಮಾತನಾಡಲು ನಾನು ಇಚ್ಛೆಪಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇವತ್ತು ಒಂದು ದಲಿತ ಕುಟುಂಬ, ಅವನು ಮದುವೆ ಆಗಿದ್ದಾನೆ, ಆ ಕುಟುಂಬಕ್ಕೆ ಆಶ್ರಯ ಆಗಿದ್ದ. ಅವನ ಹತ್ರ ಈಗ ಈ ಥರ ಮಾಡಿ ಅವನ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಇವೆಲ್ಲ ಇದೆ. ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಲಿ, ತಪ್ಪಿದ್ದರೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾಯಿದ್ದೆ.